ಹಠ ಹಿಡಿದ್ರು ಸಿದ್ದರಾಮಯ್ಯನವರು. ಈ ಜಾತಿ ಸಮೀಕ್ಷೆಗಳು ಏನು ಮಾಡ್ತಾ ಇದ್ದಾರೋ ಆತುರವಾಗಿ 15 ದಿನ ಒಳಗಡೆ ಮಾಡಬೇಕು ಅಂತೇಳಿ ಈಗ ಮತ್ತೆ ಎಕ್ಸ್ಟೆನ್ಷನ್ನು. ಮೊದಲೇ ಸರ್ಕಾರಕ್ಕೆ ಜ್ಞಾನ ಇದ್ದಿದ್ರೆ 15 ದಿನದಲ್ಲಿ ಆಗಲ್ಲ ಅಂತ ಇಡೀ ರಾಜ್ಯದ ಎಲ್ಲ ಮಠಾಧಿಪತಿಗಳು ಹೇಳಿದರು, ಸಾರ್ವಜನಿಕರು ಹೇಳಿದರು, ಎಲ್ಲ ಪೊಲಿಟಿಕಲ್ ಪಾರ್ಟಿ ಹೇಳಿದ್ರು ಕೂಡ ಹಠ ಹಿಡಿದು 15 ದಿನದಲ್ಲಿ ಮುಗಿಸ್ತೀನಿ ನೋಡಿ ಅಂತ ಎಲ್ಲರಿಗೂ ಸವಾಲು ಹಾಕಿದ್ರು. ಈಗ ನಿಮ್ಮ ಸವಾಲು ಏನಾಯಿತು? ನಿಮ್ಮ ಸವಾಲು ಯಾವುದು? ಕಸದ ಬುಟ್ಟಿಗೆ ಹೋಯ್ತಾ? ಮತ್ತೆ ಎಕ್ಸ್ಟೆನ್ಷನ್ ಮಾಡಿದ್ದೀರಾ. ಒಂದು ರೀತಿ ಹಳ್ಳ ಹಿಡಿಯುತ್ತಿರುವ ಜಾತಿ ಗಣತಿ ಇದು. ಹಳ್ಳ ಹಿಡಿಯುತ್ತಿರುವ ಜಾತಿ ಗಣತಿ. ಸಮೀಕ್ಷೆ ಬಗ್ಗೆನೇ ಅನುಮಾನ ಸೃಷ್ಟಿಯಾಗ್ತಾ ಇದೆ ಎಲ್ಲ ಕಡೆ. ಈ ಸಮೀಕ್ಷೆ ಬಗ್ಗೆನೇ ಸಾರ್ವಜನಿಕರಲ್ಲಿ ಅನುಮಾನ ದೊಡ್ಡ ಮಟ್ಟದಲ್ಲಿ ಬೆಳೀತಾ ಇದೆ. ದತ್ತಾಂಶ ಸಂಗ್ರಹ ಪ್ರಕ್ರಿಯೆ ಏನಿದೆ ಅದು ಪಾರದರ್ಶಕವಾಗಿ ಕಾಣಿಸ್ತಾ ಇಲ್ಲ. ಆಯೋಗದ ಲೆಕ್ಕದ ಪ್ರಕಾರ ಒಟ್ಟು ಮನೆಗಳ ಗುರಿ ಅವ್ರದ್ದಿದ್ದು 1,43,77,978. ಇದು ಆಯೋಗದ ಗುರಿ. ಶನಿವಾರದವರೆಗೆ ಸಮೀಕ್ಷೆ ಮನೆಗಳು ಪೂರ್ಣಗೊಂಡಿರುವಂಥದ್ದು ಮನೆಗಳ ಸಂಖ್ಯೆ 1,02,38,657. ಸಮೀಕ್ಷೆ ಶನಿವಾರದಷ್ಟೊತ್ತಿಗೆ ಈಗ ಪ್ರಾರಂಭ ಆಗಿದೆ, ಇನ್ನು ಬೆಂಗಳೂರಲ್ಲಿ ಶುರುನೂ ಆಗಿಲ್ಲ. ಆಗಲೇ 70% ಕಂಪ್ಲೀಟ್ ಮಾಡಿದ್ದೀರಿ ಅಂತ. ಬೆಂಗಳೂರಲ್ಲೇ ಹೈಯೆಸ್ಟು 1 ಕೋಟಿ ಅಷ್ಟು ಸಂಖ್ಯೆ ಇರೋದು. ಈ ಬೆಂಗಳೂರು ಶುರುವಾಗ್ದೇ 70% ರೀಚ್ ಆಗಿದ್ದೀರಿ ಅಂತ ಇಲ್ಲೇ ನಿಮ್ಮದು ಲೆಕ್ಕಾಚಾರ ಹಳ್ಳ ಹಿಡಿಯುತ್ತಿರುವ ಜಾತಿ ಸಮೀಕ್ಷೆ ಅನ್ನೋದು ಪಕ್ಕಾ ಕಾಣಿಸ್ತಾ ಇದೆ. ಎಸ್ಕಾಂ ಸಿಬ್ಬಂದಿಯವರು ಮನೆಗಳಿಗೆ ಸ್ಟಿಕ್ಕರ್ ಅಂಟಿಸಿರೋದು ಭಾಳ ದೊಡ್ಡ ಸಂಖ್ಯೆಯಲ್ಲಿದೆ ಎಸ್ಕಾಂ. ಆದರೆ ಸಮೀಕ್ಷೆ ಮಾಡೋರು ಯಾರು? ನನ್ನ ಹತ್ರನೇ ಒಂದು 3-4 ಜನ ಬಂದಿದ್ರು, ಮಹಿಳೆಯರು. ಅವ್ರು ಹೇಳಿದ್ರು, ನಾವು ಊರಲ್ಲಿ ಇರಲಿಲ್ಲ, ನಮ್ಮ ಮನೆ ಹತ್ರ ಬಂದಿದ್ದರು, ನಮ್ಮ ವಾಚ್ಮ್ಯಾನ್ ಹತ್ರ ಎಲ್ಲ ಡೀಟೇಲ್ ತಗೊಂಡು ಸ್ಟಿಕ್ಕರ್ ಅಂಟಿಸ್ಬಿಟ್ಟು ಹೊರಟೋದ್ರು ಅಂತ. ಒಬ್ಬರಲ್ಲ ಹೇಳ್ತಾ ಇರೋದು, ಬೇಕಾದಷ್ಟು ಜನ ಈ ಥರದ್ದು ಹೇಳ್ತಾ ಇದ್ದಾರೆ. ಅಂದರೆ ಈ ಒತ್ತಡದಿಂದ ಮಾಡ್ತಾ ಇರೋವಂಥ ಸಮೀಕ್ಷೆ, ಇಷ್ಟು ಸಂಖ್ಯೆ ಇವತ್ತು ಮಾಡೇಬೇಕು ಅನ್ನೋ ಒಂದು ತರಾತುರಿ ಇರೋದ್ರಿಂದ ಬೇಕಾಬಿಟ್ಟು ಸಮೀಕ್ಷೆ ಮಾಡ್ತಾ ಇದ್ದಾರೆ. ನಿಖರತೆ ಯಾವುದೂ ಇಲ್ಲ. ಪ್ರಕ್ರಿಯೆ ಏನಿತ್ತು ಅದು ಪಾರದರ್ಶಕವಾಗಿ ಉಳಿದಿಲ್ಲ. ಮತ್ತು ಈಗಾಗಲೇ ವಿಜಯದಶಮಿ ಹಬ್ಬ ಬಂತು, ಅದು ಸುಮಾರು 10 ದಿನ. ಮತ್ತು 7-8 ಜಿಲ್ಲೆಗಳಲ್ಲಿ ಪ್ರವಾಹ ಇದೆ, ಕೆಲವು ಹಳ್ಳಿಗಳು ನೀರಲ್ಲೇ ಮುಳುಗೋಗ್ಬಿಟ್ಟಿದೆ. ಅವ್ರು ಸಮೀಕ್ಷೆ ಯಾಕೆ ಮಾಡ್ತಾರೆ? ಈ ಥರ ಹಲವಾರು ತೊಡಕುಗಳಿದ್ದರೂ ಕೂಡ ಇವತ್ತು ಈ ಸಮೀಕ್ಷೆಗಳನ್ನು ಸಿದ್ದರಾಮಯ್ಯನವರು ಏನೋ ದೊಡ್ಡ ಮಟ್ಟದಲ್ಲಿ ನಾನೇನೋ ಅಚೀವ್ ಮಾಡಿದ್ದೀನಿ ಅಂತ ನನಗನ್ಸ್ತದೆ. ಈ ರಾಜಣ್ಣ ಹೇಳಿದ್ರಲ್ಲ, ನವಂಬರ್ ಕ್ರಾಂತಿ, ಆ ಕ್ರಾಂತಿಗೋಸ್ಕರ ತರಾತುರಿಯಲ್ಲಿ ಮಾಡ್ತಾ ಇದ್ದೀರಾ. ಈಗ ಮಿನಿಸ್ಟ್ರುಗಳದ್ದು ಮೀಟಿಂಗೂ ಊಟಕ್ಕೆ ಡಿನ್ನರ್ ಕರೆದಿದ್ದಾರೆ. ಏನು ಸೆಂಡ್ ಆಫ್ಗೆ ಕರೆದಿದ್ದೀರಾ? ಏನು ಕರೆದಿದ್ದೀರಾ? ಸೆಂಡ್ ಆಫ್ ಅಂದರೆ ಧನ್ಯವಾದ ಹೇಳೋ ಸಭೆನ ಅದು? ಒಂದು ಕಡೆ ಸಮೀಕ್ಷೆ 15 ದಿನದಲ್ಲೇ ಮುಗಿಬೇಕು ಅಂತಾರೆ. ಬೇರೆ ಬೇರೆ ರಾಜ್ಯದಲ್ಲಿ ಸಮೀಕ್ಷೆಗಳು ಮಾಡಿದಾಗ 6 ತಿಂಗಳು 7 ತಿಂಗಳು ಇದೇ ಕಾಂತರಾಜ್ ವರದಿ ಮಾಡೋಕ್ಕೆ 10 ವರ್ಷ ತಗೊಂಡಿದ್ದಾರೆ. ಸಮೀಕ್ಷೆಗಳು ಪಾರದರ್ಶಕವಾಗಿರಬೇಕು ಅನ್ನೋದು ಜನಾಭಿಪ್ರಾಯ. ಈಗ ಭಾಳಷ್ಟು ಜನ ನನಗೆ ಗೊತ್ತಿರೋ ಪ್ರಕಾರ ಎಲ್ಲ ತಿರಸ್ಕಾರ ಮಾಡ್ತಾ ಇದ್ದಾರೆ, ಮಾಹಿತಿನೇ ಕೊಡ್ತಾ ಇಲ್ಲ. ತಿರಸ್ಕಾರ ಬೇರೆ, ಮಾಹಿತಿ ಬೇರೆ. ಪತ್ರಿಕೆಗಳಲ್ಲಿ ಮಾಧ್ಯಮದಲ್ಲಿ ದಿನನಿತ್ಯ ಸರ್ವೆ ಮಾಡೋಕ್ಕೆ ಹೋದವ್ರಿಗೆ ಹೊಡೆಯೋ ಅಂಥದ್ದು ಇವೆಲ್ಲ ನೋಡ್ತದೆ. ನನಗನ್ಸುತ್ತೆ ಸರ್ಕಾರ ಯಾರ್ಯಾರು ಸಮೀಕ್ಷೆಗೆ ಹೋಗ್ತಾರೋ ಅವ್ರ ಜೊತೆ ಎಲ್ಲ ಒಬ್ಬೊಬ್ರು ಪೊಲೀಸ್ ಕಳಿಸೋದು ಒಳ್ಳೆಯದು. ಇಲ್ಲ ಅಂದರೆ ಅನಿವಾರ್ಯ, ಆ ರೀತಿ ಪರಿಸ್ಥಿತಿ ಬಂದ್ಬಿಟ್ಟಿದೆ. ಧನ್ಯವಾದ. ಯಾಕೆಂದರೆ ನಿಮ್ಮ ಅಂಕಿಅಂಶ ಏನಿದೆ, ಅಂಕಿಅಂಶದ ನೀವು ಕೊಟ್ಟಿರೋ ಸುಮಾರು 60 ಪ್ರಶ್ನೆಗಳಲ್ಲಿ
ಈಗಾಗಲೇ ಡಿ ಕೆ ಶಿವಕುಮಾರ್ ಉಪಮುಖ್ಯಮಂತ್ರಿ ಅವ್ರದ್ದೇ ಕ್ಯಾಬಿನೆಟ್ ತೀರ್ಮಾನ ಇದೆ, ಅವಾಗ ನೋಡಲಿಲ್ಲ. ಈಗ ಮನೆಗೆ ಹೋದಾಗ ಗೊತ್ತಾಗಿದ್ದು ಅವ್ರಿಗೆ. ಅದರಲ್ಲಿ ಸಮೀಕ್ಷೆಯಲ್ಲಿ ಜಾತಿಗೆ ಇರುವ ಇನ್ನಿತರ ಸಮಾನಾರ್ಥ ಪದಗಳು, ಸಮಾನಾರ್ಥ ಪರ್ಯಾಯ ಹೆಸರುಗಳು ಇದ್ದಲ್ಲಿ ಅಂತ ಹಾಕಿದ್ದಾರೆ. ಈಗ ಜಾತಿ ಅಂದಮೇಲೆ ಒಕ್ಕಲಿಗ ಅಂದಮೇಲೆ, ಬ್ರಾಹ್ಮಣ ಅಂದಮೇಲೆ, ಲಿಂಗಾಯತ ಅಂದಮೇಲೆ, ದಲಿತ ಅಂತ ಹೇಳಿದ್ಮೇಲೆ, ಎಡಗೈ ಬಲಗೈ ಈ ಥರದ್ದೆಲ್ಲ ಇದೆಯಲ್ಲ ಹೇಳಿದ್ಮೇಲೆ ಅದು ಸಮಾನಾಂತರದ ಇನ್ನೊಂದು ಜಾತಿನ ಹೆಂಗೆ ಕೊಡೋಕ್ಕಾಗುತ್ತೆ ಸಾಧ್ಯ? ಅಂದರೆ ಇಲ್ಲೇ ಲೋಪ ಕಾಣಿಸ್ತಾ ಇದೆ. ಈ ಪ್ರಿಂಟ್ ಮಾಡಬೇಕಾದ್ರೆ ಇದನ್ನು ನೋಡಬೇಕಾಗಿತ್ತಲ್ಲ ಅವರು. ಆಮೇಲೆ ಇದು ಮಾಡಿದ್ದಾರೆ, ಏನು ವಿಕಲಚೇತನ ಮುಂದುವರೆದ ಭಾಗ, ಅದರಲ್ಲಿ ಕೇಳಿದ್ದಾರೆ. ವಿಕಲಚೇತನದಲ್ಲಿ ಏನು ಹೇಳಿದ್ದಾರೆ, ವಿವಾಹ ಆದ ಸಮಯದಲ್ಲಿ ವಯಸ್ಸು, ಏಜ್ ಆಫ್ ದಿ ಟೈಮ್ ಆಫ್ ಮ್ಯಾರೇಜ್ ಅಂತ ಕೇಳಿದ್ದಾರೆ. ನಿಮ್ಮ ಮದುವೆ ಏನಕ್ಕಿದು ಅಲ್ಲ ರೀ?